5 ಜನ ಸಬ್ ಇನ್ಸ್ಪೆಕ್ಟರ್ಗಳು ಬೆಳಿಗ್ಗೆ 7:30 ಗಂಟೆಯಲ್ಲಿ ಚಳ್ಳಕೆರೆ ಹತ್ರ ಆಕ್ಸಿಡೆಂಟ್ ಆಗಿ 3 ಜನ ಅಲ್ಲೇ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು 2 ದಾವಣಗೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಅವರು ಕೂಡ ಒಬ್ಬರು ಚಿಕಿತ್ಸೆ ಪಡೆಯುತ್ತಿದ್ದಾರೆ, ಇನ್ನೊಬ್ಬರಿಗೂ ಕೂಡ ಅಪಾಯದ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ ತಿಳಿದಿದೆ. ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ನೋಡ್ಕೊಂಡು ಬರೋದಕ್ಕೆ ಅದು ಪೂರ್ವ ನಿಯೋಜಿತ ಇರಲಿಲ್ಲ ನನಗೆ. ಆದರೆ ಆಕಸ್ಮಿಕವಾಗಿ ಆಗದ ಕಾರಣ ಹೋಗ್ಬೇಕಾಗಿ ಬಂತು. ಅದಕ್ಕಾಗಿ ಅಲ್ಲಿ ಹೋಗಿ ಬರೋದಕ್ಕೆ ಸ್ವಲ್ಪ ತಡವಾಗಿ ಬಂದಿದ್ದೇನೆ. ಇವತ್ತು ಕೊರಟಗೆರೆಯಲ್ಲಿ ನೂತನವಾಗಿ ಸುಮಾರು ವರ್ಷಗಳಿಂದ ಏನು ಎಲ್ಲ ನಾಗಣ್ಣ ಎಷ್ಟು ವರ್ಷ ಆಯ್ತದೆ ಏನು ಅಡಿಗಲ್ ಹಾಕಿ 7 ವರ್ಷಗಳು ಅವನೇ ಅಡಿಗಲ್ ಹಾಕಿದ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅವನು ಹಾಕಿದ್ದಕ್ಕೆ. ನಾಗಣ್ಣ ಅವತ್ತು ಒತ್ತಾಯ ಮಾಡಬೇಕು ಅಂತೇಳಿ ಮಾಡಿದ್ದು. ಅದಕ್ಕೆ ಇವತ್ತು ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇದರ ಆಯುಕ್ತರಾಗಿರ್ತಕ್ಕಂಥ ನಮ್ಮವರೇ ಆದ ನಮ್ಮ ತಿಪ್ಟೂರಿನವರು ಮಾನ್ಯ ಚೇತನ್ ರವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳು ಶುಭಾ ಕಲ್ಯಾಣ್ ರವರು ಬಂದಿದ್ದಾರೆ. ನಮ್ಮ ಸಿಇಒ ಅವರು ಶ್ರೀಮತಿ ಅಶ್ವಿಜಾ ಅವರು ಬಂದಿದ್ದಾರೆ. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಅಶೋಕ್ ಅವರು ಮತ್ತು ನಮ್ಮೆಲ್ಲ ಮುಖಂಡರುಗಳು ನಮ್ಮ ನಿಕೇತ್ ಮೌರ್ಯ ಅವರು ಬಂದಿದ್ದಾರೆ ಮತ್ತು ಎಲ್ಲ ಅಧಿಕಾರಿಗಳು ಇವತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಭಾನುವಾರ ಆದರೂ ಕೂಡ ಅವರಿಗೆ ತೊಂದರೆ ಆಗಿರ್ಬೋದು ಸ್ವಲ್ಪ, ಆದರೂ ಅವರೆಲ್ಲರೂ ಕೂಡ ಬರೋ ರೀತಿಯಲ್ಲಿ ಮಾಡಿದ್ದು ಸರಿನೋ ಇಲ್ವೋ ಗೊತ್ತಿಲ್ಲ ಅಲ್ವಾ. ಮಧ್ಯಾಹ್ನ ಒಂಚೂರು ನಿದ್ದೆ ಮಾಡೋರೇನ ಭಾನುವಾರ. ಮತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಬಹುಶಃ ಈ ಕಾರ್ಯಕ್ರಮ ಕಾಲೇಜು ಮತ್ತು ಶಾಲೆ ಇಲ್ಲಿ ನಡೀತಾ ಏನಿದೆ ಅವರೆಲ್ಲರೂ ಇದ್ದಿದ್ರೆ ಇನ್ನೂ ಹೆಚ್ಚಿನ ಮೆರುಗು ಪಡ್ಕೊಳ್ತಾ ಇತ್ತು. ಯಾಕೆಂದ್ರೆ ಮಕ್ಕಳು ಅವರಿಗೆ ಹೆಚ್ಚಿನ ಆಸಕ್ತಿ ಇದ್ರ ಮೇಲೆಲ್ಲ ಅವ್ರಿಗಾಗಿ ಮಾಡಿರೋವಂಥದ್ದು. ಹಾಗಾಗಿ ಅವರು ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಅಂತ. ಇವತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು 473 ಕೋಟಿ ರೂಪಾಯಿ ಆ ಒಂದು ಒಳಾಂಗಣ ಕ್ರೀಡಾಂಗಣಕ್ಕೆ ಆಗ್ತಾ ಇದೆ. 423 ಪ್ಲಸ್ 50 473 ಲಕ್ಷ ಅಂದ್ರೆ 4 ಕೋಟಿ. ಮಾಲಿಂಗಾಪುರಿಗೆ ಲೆಕ್ಕಾಚಾರ ಗೊತ್ತಿದೆ, 73 ಲಕ್ಷ ಅದನ್ನ ಖರ್ಚು ಮಾಡಿ ಇವತ್ತು ಬಹಳ ಸುಂದರವಾಗಿ ಬಹಳ ಚೆನ್ನಾಗಿ ಬಂದಿದೆ. ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಆಗಬೇಕು. ಅದನ್ನ ಬೇಗ ನಮ್ಮ KRIDLನವರು ಬೇಗ ಮಾಡಬೇಕು. ಬೇಗ ಮಾಡಿದ್ರೆ ನಾನು ಬಂದು ಆಡ್ತೀನಿ, ಆಯ್ತಾ. ತೊಡಗಿಸ್ತಕ್ಕಂಥ ಕೆಲಸಗಳಾಗುತ್ತೆ. ಅದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಅವರನ್ನ ಕ್ರೀಡೆಗೆ ಹೆಚ್ಚು ಡೈವರ್ಟ್ ಮಾಡಿದ್ರೆ ಅದು ಕಡಿಮೆ ಆಗ್ಬೋದು ಅನ್ನುವಂಥ ನಂಬಿಕೆ. ಅದಕ್ಕೋಸ್ಕರ ಅದನ್ನು ಕೂಡ ಮಾಡೋಣ ಅಂತಕ್ಕಂಥದ್ದನ್ನ ನನ್ನ ವೈಯಕ್ತಿಕವಾಗಿ ಆ ಚಿಂತನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದೇನೆ. ಬಹಳಷ್ಟು ಕೆಲಸಗಳು ಈಗಾಗಲೇ 50 ಕೋಟಿ ರೂಪಾಯಿ ಕೆಲಸ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಆ 50 ಕೋಟಿಗಳಿಗೆ ಕೂಡ ಇವತ್ತು ಶಂಕುಸ್ಥಾಪನೆಗಳಾಗ್ತಾ ಇದ್ದಾವೆ, ಅಡಿಗಲ್ ಆಗ್ತಾ ಇದೆ, ಆಮೇಲೆ ಉದ್ಘಾಟನೆಗಳು ಕೂಡ ಕೆಲವು ಆಗುತ್ತೆ. ಈಗ ಇವತ್ತೇ ನಾವು ಸುಮಾರು ಎಷ್ಟಿದೆ ಅಮ್ಮ TP 4.5 ಕೋಟಿ ರೂಪಾಯಿಯಷ್ಟು ಕೆಲಸ ಈಗ ತಾಲೂಕು ಪಂಚಾಯಿತಿಯಲ್ಲಿ ಅಲ್ಲೆಲ್ಲ ಬಿಲ್ಡಿಂಗ್, ತಾಲೂಕ್ ಪಂಚಾಯಿತಿ ಬಿಲ್ಡಿಂಗ್ ಅನ್ನ ಕಟ್ಟುವಂಥದ್ದು ಅದು 3 ಕೋಟಿ ಅಂತ. 3 ಕೋಟಿ ರೂಪಾಯಿಗೆ ಹೊಸ ಬಿಲ್ಡಿಂಗ್ ಕಟ್ಟೋದು.
ಅದಾದ್ಮೇಲೆ ಆ ಸುತ್ತ ಎಲ್ಲ ಕಾಂಕ್ರೀಟ್ ಹಾಕಿ ಬಹಳ ಒಂದು 1.5 ಕೋಟಿ ರೂಪಾಯಿಗೆ ಆ ಕೆಲಸ ಮಾಡೋದು ಮತ್ತು ಬೇರೆ ಬೇರೆ ಕೆಲಸಗಳು. ಇಡೀ ತಾಲೂಕಿನಲ್ಲಿ ಯಾವ ರಸ್ತೆಗಳು ಸರಿಯಾಗಿ ಆಗಲಿಲ್ಲ ಮತ್ತು ಯಾವ ಕಟ್ಟಡ ಇನ್ನೂ ಹೆಚ್ಚು ಬೇಕಾಗ್ತದೆ, ಇದನ್ನೆಲ್ಲ ಗಮನಿಸಿ ನಾವು ಇವತ್ತು ಆ 50 ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಈ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಲ್ಲದೆ ಬೇರೆ ಬೇರೆ ಫಂಡ್ಸ್ಗಳು ಬೇಕಾದಷ್ಟು ಬರ್ತಾ ಇದೆ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸಗಳನ್ನ ಪ್ರಾರಂಭ ಮಾಡ್ತೀವಿ. ಆಮೇಲೆ ಇಲ್ಲಿ ಪಾರ್ಕ್ ಏನೋ ಒಂದು ಮೂಲೆನಲ್ಲೂ ಒಂದು ಪಾರ್ಕ್ ಅಂದ್ರೆ ಸೋಮಾರಿಕಟ್ಟೆ, ಅಲ್ಲಿ ಎಲ್ಲ ಬಂದು ಕುತ್ಕೊಂಡು ಪ್ರೆಸ್ನವರು ಕೂಡ ಬರ್ತಾರೆ ಅಲ್ಲಿ ಅಲ್ವಾ, ಅವರೇ ಜಾಸ್ತಿ ಬರೋದು, ವಾಕಿಂಗ್ ಬರೋದು, ಅಲ್ಲಿ ಕುತ್ಕೊಂಡೆಲ್ಲ ಅರ್ಟೆ ಹೊಡಿಯೋದು, ನಮ್ಗೆ ಎಲ್ಲ ವಿರುದ್ಧವಾಗಿ ಬರೆಯೋದು ಅವೆಲ್ಲ ಮಾಡ್ತಾರೆ ಅಲ್ವಾ. ಪರವಾಗಿ ಬರೀತಾರೆ, ಒಂದೇ ಕಡೆ ಬರೆಯಲ್ಲ ಅಲ್ವಾ. ಅದರಿಂದ ಅದೆಲ್ಲ ಆಗ್ತಾ ಇದೆ. ತುಮಕೂರು ಜಿಲ್ಲೆಯನ್ನ ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು. ತುಮಕೂರು ಇಡೀ ಕರ್ನಾಟಕದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಸಿಇಒರು, ನಮ್ಮ SP ಅವರು, ನಮ್ಮ ಜಿಲ್ಲಾಡಳಿತ, ಒಟ್ಟಾರೆ ಜಿಲ್ಲಾಡಳಿತ ಬಹಳ ಶ್ರಮ ಬಿದ್ದು ಅವರು ಕೆಲಸಗಳನ್ನು ಮಾಡ್ತಿದ್ದಾರೆ. ಟೀಕೆ ಟಿಪ್ಪಣಿಗಳು ಯಾವಾಗಲೂ ಇರುತ್ತೆ, ನಮಗೂ ಕೂಡ ಇರುತ್ತೆ, ಅವ್ರಿಗೂ ಇರುತ್ತೆ. ಆದರೆ ಹೆಚ್ಚಿನ ಅಂಶ ಯಶಸ್ಸನ್ನ ಮಾಡತಕ್ಕಂಥ ದಾರಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಇತ್ತೀಚೆಗೆ ಈ ಹಕ್ಕು ಪತ್ರಗಳನ್ನು ಕೊಡುವಂಥದ್ದು, ದರ್ಖಾಸ್ತ್ ಪೋಡಿ ಮಾಡುವಂಥದ್ದು, ಸ್ವತ್ತು ಮಾಡುವಂಥದ್ದು ಒಂದು ದೊಡ್ಡ ಆಂದೋಲನ ಕರ್ನಾಟಕದಲ್ಲಿ ನಡೀತಾ ಇದೆ. ನಮಗೆ ಹಾವೇರಿಯಲ್ಲಿ ಕಾರ್ಯಕ್ರಮ ಇತ್ತು. ಸುಮಾರು 2 ಲಕ್ಷ ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲ ಸಚಿವ ಸಂಪುಟದ ಎಲ್ಲ ಸದಸ್ಯರು ಕೂಡ ಭಾಗವಹಿಸಿದ್ದರು. ಅಲ್ಲಿ ಸಾವಿರಾರು ಜನರಿಗೆ, ಅವರಿಗೆ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಒಂದು ಹಕ್ಕುಪತ್ರ ಸಿಕ್ಕೋದಕ್ಕೆ ಅವರು 40 ವರ್ಷ ಆದ್ರೂ ಇಲ್ಲ, 50 ವರ್ಷ ಆದ್ರೂ ಇಲ್ಲ ಅಂತವರಿಗೆ ಗುರುತಿಸಿ ಅವರಿಗೆಲ್ಲ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಆ ಜಮೀನು ನಂದು ಅಂತ ಹೇಳೋದಕ್ಕೆ ಅವನ ಹತ್ರ ಏನಾದರೂ ಇರ್ಬೇಕಲ್ಲ, ಅಂಥದ್ದನ್ನ ಮಾಡುವ ಕೆಲಸವನ್ನ ಇಡೀ ರಾಜ್ಯದಲ್ಲಿ ಮಾಡ್ಕೊಂಡು ಬರ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಈ ಹಕ್ಕುಪತ್ರ, ಸ್ವತ್ತು, ದರ್ಖಾಸ್ತ್ ಪೋಡಿ ಮಾಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ. 1 ಲಕ್ಷಕ್ಕೂ ಹೆಚ್ಚು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಮುಂದಿನ ತಿಂಗಳು ಏಪ್ರಿಲ್ 8ಕ್ಕೆ ಟೆಂಟೇಟಿವ್ ಆಗಿ ಏಪ್ರಿಲ್ 8ಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮ ಬಹಳ ಬೃಹತ್ತಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ, ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ, ಅದನ್ನು ಕೂಡ ನಾವು ಮಾಡ್ತೇವೆ. ಮತ್ತು 3ನೇ ತಾರೀಕು ಮಧುಗಿರಿ ಕ್ಷೇತ್ರದಲ್ಲಿ ಅನೇಕ ಕಾಮಗಾರಿಗಳನ್ನು ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋರಿದ್ದಾರೆ. 3ನೇ ತಾರೀಕು ನಮ್ಮ ಮಾಜಿ ಸಚಿವರು, ಅಲ್ಲಿನ ಶಾಸಕರಾದಂಥ KN ರಾಜಣ್ಣ ಅವರು ಅನೇಕ ಕಾರ್ಯಕ್ರಮಗಳನ್ನು, ಕುಡಿಯುವ ನೀರಿಗೆ ಸುಮಾರು 300ಕ್ಕೂ ಹೆಚ್ಚು ಕೋಟಿ ಕುಡಿಯುವ ನೀರಿಗೆ ನಮ್ಮ ಎತ್ತಿನೊಳೆ ಯೋಜನೆಯಿಂದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಯನ್ನು ಕೂಡ ಅವರು ನಮ್ಮಲ್ಲಿ ಆಯಿತು, ನಮ್ಮಲ್ಲಿ ಕಾರ್ಯಕ್ರಮ ಆಗಿ ಕೆಲಸ ನಡೀತಾ ಇದೆ. ಅದೇ ಕಾರ್ಯಕ್ರಮ ಅಲ್ಲಿ ಕೂಡ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡೋದಕ್ಕೆ ಬರ್ತಾರೆ. ಇದೆಲ್ಲ ನಮ್ಮ ಜಿಲ್ಲೆನಲ್ಲಿ ಅಭಿವೃದ್ಧಿ ಕೆಲಸಗಳು. ಬೇರೆ ಬೇರೆ ಜಿಲ್ಲೆ ತಾಲೂಕಿಂದು ಕೂಡ ನಾನು ಚಿತ್ರಣವನ್ನು ಕೊಡ್ಬೋದು. ಆದರೆ ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ನಾನು ತಮ್ಮ ಜೊತೆ ಹಂಚ್ಕೊಳ್ತೀನಿ ಮಾಧ್ಯಮದ ಜೊತೆಯಲ್ಲಿ. ಇವತ್ತು ಸುಮಾರು 773 ಮತ್ತು 531 ಒಟ್ಟು 1,304 ಲಕ್ಷ ಅಂದರೆ 13 ಕೋಟಿ ರೂಪಾಯಿ ಕೆಲಸ ಒಂದೇ ದಿವಸ ಇವತ್ತು ನಾವು ಅಡಿಗಲ್ಲು ಹಾಕಿದ್ದೇವೆ. ಆದ್ದರಿಂದ ಅಭಿವೃದ್ಧಿ ನಿರಂತರ, ಅಭಿವೃದ್ಧಿ ಅಂತೂ ಯಾವಾಗಲೂ ನಡೀತಾನೆ ಇರುತ್ತೆ, ಯಾವುದು ನಿಲ್ಲೋದಿಲ್ಲ. ಇದಾಯಿತು ಅಂದರೆ ಇನ್ನೊಂದು ಯಾವುದೋ ಬರುತ್ತೆ, ಅದಾಯಿತು ಅಂದರೆ ಇನ್ನೊಂದು ಯಾವುದೋ ಬರುತ್ತೆ. ಹಾಗಾಗಿ ಇವತ್ತು ಅಭಿವೃದ್ಧಿ ನಮ್ಮ ರಾಜ್ಯದಲ್ಲಿ ಮತ್ತು
ನಮ್ಮಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು. ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂತ ಅನಿವಾರ್ಯತೆ. ತಪ್ಪು ಕಲ್ಪನೆ ಇದೆ ಎಲ್ಲ ಒಂದು ಕಡೆ. ಏನಪ್ಪಾ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೊಡ್ತಾರೆ, ಅಭಿವೃದ್ಧಿಗೆ ದುಡ್ಡು ಕೊಡೋದಿಲ್ಲ, ದುಡ್ಡೇ ಇಲ್ಲ, ಸರ್ಕಾರ ದಿವಾಳಿ ಎದ್ದು ಹೋಗ್ಬಿಟ್ಟಿದೆ, ಹಣ ಇಲ್ಲ. ಈ ಮಾತುಗಳು ಸತ್ಯಕ್ಕೆ ದೂರವಾಗಿರುವಂತ ಮಾತು. ಯಾರಿಗೆ ಸಹಿಸೋದಕ್ಕಾಗೋದಿಲ್ಲ, ಅಭಿವೃದ್ಧಿನ ಸಹಿಸಕ್ಕಾಗಲ್ವಲ್ಲ. ಈಗ ಪಕ್ಕದ ಮನೆಯವ್ರು ಚೆನ್ನಾಗ್ ಆಗ್ಬಿಟ್ರೆ ಹೊಟ್ಟೆ ಊರಿಗೆ ಏನ್ ಹೇಳೋದು? ನನಗಾಗ್ಲಿಲ್ಲ ಅಂತೇಳಿ ಅವ್ರು ಚೆನ್ನಾಗಾದ್ರಪ್ಪ, ಅವ್ರು ಒಳ್ಳೆ ಮನೆ ಕಟ್ಕೊಂಡ್ರು, ಒಳ್ಳೆ ಚೆನ್ನಾಗಿ ಹಾಕ್ಬಿಟ್ರು, ಕಾರ್ ತಗೊಂಬಂದ್ರು, ನನಗೆ ಹೊಟ್ಟೆ ಉರಿ ಇಲ್ಲಿ, ನನಗೇನು ಆಗ್ಲಿಲ್ಲ ಅಂತ. ಆ ರೀತಿ ನಮ್ಮ ಈ ವಿರೋಧ ಪಕ್ಷದವರು ಹೊಟ್ಟೆ ಉರಿ ಅವರಿಗೆ. ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ಲ, ಯಾವ ರಾಜ್ಯದಲ್ಲಿ ಕೂಡ ಈ ಸಾಮಾಜಿಕವಾಗಿ ಜನ ಮುಂದೆ ಬರಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋ ಕಾರಣಕ್ಕೆ ಕಾರ್ಯಕ್ರಮ ಕೊಟ್ಟು ಅದರ ಜೊತೆನಲ್ಲಿ ಅಭಿವೃದ್ಧಿ ತಗೊಂಡು ಹೋಗೋದಿದೆಯಲ್ಲ, ಅಷ್ಟು ಸುಲಭವಾದಂಥದ್ದು ವಿಚಾರ ಅಲ್ಲ. ಈ ಬಾರಿ 4,48,400 ಕೋಟಿ ರೂಪಾಯಿ ಬಜೆಟ್ ಕೊಟ್ಟಿದ್ದಾರೆ. 4,48,400 ಕೋಟಿ ಬಜೆಟ್ ಗಾತ್ರ. ಅದರಲ್ಲಿ ನಾವು ಡಿಫಿಸಿಟ್ ಬಜೆಟ್ ಕೊಟ್ಟಿದ್ದೀವಿ. ಎಷ್ಟು ಡಿಫಿಸಿಟ್ ಕೊಡ್ಬೋದು?